ಇತ್ತೀಚಿನ ಹಲವು ವರ್ಷಗಳಿಂದ ಕಾಣದಂತಹ ನೀರಿನ ಅಭಾವವು ಈ ಸಲದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿಯೇ ಕಂಡುಬಂದಿದೆ. ಅತಿ ಕಡು ಬಡತನದಲ್ಲಿ ವಾಸಿಸುತ್ತಿರುವ ಕಾಲೋನಿಗಳಲ್ಲಿ ಕೇವಲ ವಾರಕ್ಕೆ 2 ಸಲ ಬರುವಂತಹ ಪಂಚಾಯತ್ ನೀರಿಗಾಗಿ ಕಾದು ಕುಳಿತುಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ತಂಡವು ಬೆಲ್ಮನ್ ಗ್ರಾಮದ ಮಂಜನಾಡಿ ಗ್ರಾಮದ ಉರ್ಮನೆ, ಅನ್ಸಾರ್ ನಗರ ಹಾಗೂ ತಿಲಕ್ ನಗರ, ಕಣಕೂರು ಪ್ರದೇಶಗಳಿಗೆ ಭೇಟಿ ನೀಡಿ ನೀರಿನ ಅಭಾವದ ಪರಿಸ್ಥಿತಿಯನ್ನು ಮನಗಂಡು ದಾನಿಗಳ ಸಹಾಯದಿಂದ ನೀರಿನ ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಆಯೋಜಿಸಿದೆ. ಈ ನಿಟ್ಟಿನಲ್ಲಿ ಎಲ್ಲ ದಾನಿಗಳು ಇದಕ್ಕೆ ಕೈಜೋಡಿಸಿ ಇನ್ನೂ ಹೆಚ್ಚಿನ ಪ್ರದೇಶಗಳಿಗೆ ನೀರು ಸರಬರಾಜು ಮಾಡಲು ಅವಕಾಶ ಮಾಡಿಕೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇವೆ. ಇದರ ವತಿಯಿಂದ ನಡೆಯುತ್ತಿರುವ ಇವತ್ತಿನ ಕುಡಿಯುವ ನೀರಿನ ಯೋಜನೆ ಎಂಬ ಮಹತ್ವಪೂರ್ಣವಂತಹ ಒಂದು ಕಾರ್ಯಕ್ರಮ ಇದು. ಬಹಳ ಸಮಯದಿಂದ ನೀರಿಗೆ ತುಂಬ ಕಷ್ಟಪಟ್ಟು ಈ ಒಂದು ಪ್ರದೇಶದಲ್ಲಿ ಮಂಜನಾಡಿ ಪ್ರದೇಶದ ಈ ಉರುಮನೆ ಗ್ರಾಮದಲ್ಲಿ ನಾವು ಬಂದು ಸಮೀಕ್ಷೆ ನಡೆಸಿದಾಗ ಸಿಕ್ಕಿದ ಮಾಹಿತಿಯಂತೆ ವಾರಕ್ಕೆ 2 ದಿನ ಮಾತ್ರ ನೀರು ಕಳುಹಿಸುವಂತಹ ವ್ಯವಸ್ಥೆಯನ್ನು ಪಂಚಾಯತ್ ಮಾಡ್ತಾ ಇದೆ. ಆ ಉಳಿದ ದಿನಗಳಲ್ಲಿ ಬಟ್ಟೆ ಒಗೆಯಲಾಗಲಿ ಅಥವಾ ಪಾತ್ರೆಗಳನ್ನು ತೊಳೆಯಲಿಕ್ಕಾಗಲಿ ಸುವ್ಯವಸ್ಥಿತವಾದಂಥ ನೀರಿನ ವ್ಯವಸ್ಥೆ ಇಲ್ಲದಿರುವುದನ್ನು ಕಂಡುಬಂದು ನಾವು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಅದೇ ರೀತಿ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇದರಲ್ಲಿ ಬರೀ ಒಂದು ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಪದಾಧಿಕಾರಿಗಳ ಕಾರ್ಯ ಮಾತ್ರ ಅಲ್ಲ ಇಲ್ಲಿ ಸೀಮಿತ ಆಗಿರೋದು. ಈ ಊರಿನ ಹೊರ ಊರಿನ ಎಲ್ಲ ಗಣ್ಯರ ದಾನಿಗಳ ಸಹಕಾರದಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಇಷ್ಟಪಡ್ತಾ ಇದ್ದೇವೆ. ಇದೇ ರೀತಿ ಇನ್ನು ನಾವು ಮುಂದಿನ ಪ್ರದೇಶಗಳಾಗಿ ಬೆಲ್ಮ ಪಂಚಾಯತಿನ ಕನಕೂರು ಪ್ರದೇಶ, ಅದೇ ರೀತಿ ಮಂಜನಾಡಿ ಅನ್ಸಾರ್ ನಗರ ಮತ್ತು ನರಿಂಗಾಣದ ಕೆಲವೊಂದು ಸೈಟ್ಗಳಲ್ಲಿ ನೀರನ್ನು, ಅದೇ ರೀತಿ ನಮ್ಮ ಬೆಲ್ಮ ಪಂಚಾಯತಿ, ಅಂಬ್ಲಮೊಗರು ಪಂಚಾಯತಿನ ತಿಲಕ್ ನಗರ ಎಂಬ ಪ್ರದೇಶಕ್ಕೂ ಕೂಡ ನೀರುಣಿಸಲಿಕ್ಕೆ ನಾವು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ನಾವು ಈ ಎಲ್ಲಿ ಕಷ್ಟವನ್ನು ಅನುಭವಿಸುವವರಿದ್ದಾರೆ ಅವರಿಗೆ ಸಹಕಾರ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಭಗವಂತನು ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ, ಅದೇ ರೀತಿ ಆದಷ್ಟು ಬೇಗ ವರುಣನ ಕೃಪೆಯು ಈ ಭೂಮಿಗೆ ಆಗಲಿ, ದೇವರು ಮಳೆಯನ್ನೊಂದು ಬೇಗ ಸುರಿಸಿ ಎಲ್ಲ ಊರಿನಲ್ಲಿರುವ ಪರವೂರಿನಲ್ಲಿರುವ ಎಲ್ಲ ಒಂದು ನೀರಿಗಾಗಿ ಪರಿತಪಿಸುತ್ತಿರುವಂತಹ ಜನರ ಒಂದು ಪ್ರಾರ್ಥನೆಯನ್ನು ಈಡೇರಿಸಲಿ ಅಂತೇಳಿ ಪ್ರಾರ್ಥಿಸ್ತಾ പഞ്ചായത്തിൽ തന്നെ കൂടെ വന്നത് ഞങ്ങൾക്ക് മെയ്യാവില്ല. 2 കൊടുപ്പന 3 കൊടുപ്പന കിട്ടേ എന്ത് അൽപ്പിൻ്റെ തങ്ങ ഞങ്ങൾക്ക് തന്നി തന്നോണ്ടുള്ളാറ് അങ്ങ തറന്നുകൊള്ള എത്തുപാട്ടിട്ട് ഞങ്ങൾക്ക് കൂടെ തന്നില്ല. ಭಾರಿ ಕಷ್ಟ.
ಐಕ್ಯ ಬೆನೆ ತನ್ನ ಇತ್ತರ ನಂಗೆ ತನ್ನ ಪಂಚಾಯತಿಂದ 2 ಸ್ಥಳ ವಾರಕ್ಕೆ ನೀರು ಬರ್ತದೆ, ಆದರೆ ನಮಗೆ ಸಾಕಾಗುವುದಿಲ್ಲ. 25-30 ಇಲ್ಲಿ ಮನೆ 30 ಮನೆ ಉಂಟು, ಆದರೆ ಇಲ್ಲಿ 2 ಬಾವಿ ತೆಗೆದ್ರಿ, ಅದರಲ್ಲೂ ಸಹ ನೀರು ನಮಗೆ ಸಾಕಾಗುವುದಿಲ್ಲ. ಗೋರ್ಮೆಂಟ್ ನೀರು ಬಂದು ಎಷ್ಟು ತೆಗೆದ್ರೆ ಸಾಕಾಗುವುದಿಲ್ಲ. ಮತ್ತು ಸ್ವಲ್ಪ ಜಾಸ್ತಿ ನೀರು ಅವರು ಏನು ಬಾವಿ ನೋಡಿದ್ರೆ ತೆಗೆದ್ರೆ ನೀರು ಸಿಗ್ಬೋದು, ಆದರೆ ಅವರು ಟ್ರೈ ಮಾಡಲಿಲ್ಲ. ಏನಂದರೆ ನಮ್ಮ ಪಂಚಾಯತಿಲಿ ಎಲ್ಲ ಕರೆಕ್ಟಾಗಿ ಇರುವುದಿಲ್ಲ. ಅಧ್ಯಕ್ಷ ಸಹ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಲೆಕ್ಷನಲ್ಲಿ ಇಲ್ಲಿ ಎಲ್ಲ ಟೈಮಲ್ಲಿ ಬರ್ತಾ ಇದ್ದಾರೆ, ಆದರೆ ನೀರಿಗೆ ಭಯಂಕರ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ. ಆದರೆ ಸ್ವಲ್ಪ ಈಗ 5 ವರ್ಷಕ್ಕಿಂತ ಮುಂಚೆ ಬಂದು ಒಂದು ಬಾವಿ ಮಾಡಿದ್ದಾರೆ, ಮತ್ತು 5 ವರ್ಷಕ್ಕಿಂತ ಸ್ವಲ್ಪ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಪಂಚಾಯತ್ ಎಲೆಕ್ಷನ್ ಬಂದರೆ ಮಾತ್ರ ಇಲ್ಲಿಗೆ ಬರೋದು ಅವರು. ನಮ್ಮ ರಾತ್ರಿವಾಗಲೂ ನೀರಿಗೆ ಎಲ್ಲೆಲ್ಲಿಂದ ಕೊಡ್ತಾರೆ, ತಗೊಂಡು ಹೋಗೋದಕ್ಕೆ ಕರೆ ಹೋಗ್ತಾರೆ ಹಿಂಸರು. ಆದರೆ ಅವರು ಸಹ ಹೇಳ್ತಾರೆ ನಮಗೆ ನೀರಿಲ್ಲ, ನೀವು ನಿಮ್ಮ ಪಂಚಾಯತಿಯಲ್ಲಿ ಕೇಳಿ ಅಂತ. ನಾವೇನು ಮಾಡೋದು? ಇಲ್ಲಿ ನೀರಿಲ್ಲದೆ ಬದುಕಕ್ಕೆ ಆಗಲ್ಲ, ಕಷ್ಟ ಆಗ್ತದೆ. 20-35 ಮನೆ ಇದೆ, ಆದರೆ ಪಂಚಾಯತಿಯವರು ಮನೆ ಮಾಡಿ ಕೊಡ್ತಾರೆ, ನೀರು ಕೊಡಬೇಕಲ್ಲ, ಇಲ್ಲದ್ರೆ ಹೇಗೆ? ಇಂಡಿಯಾ ಫೌಂಡೇಶನ್ ವತಿಯಿಂದ ಈಗ ನಾವು ಈ ನೀರನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ಈ ನೀರು ಕೊಡುವ ಮುಂಚೆ ನಾವು ತುಂಬ ಇದರ ವಿಷಯದಲ್ಲಿ ನಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ನಾವು ಸರ್ವೆ ಮಾಡಿದ್ದೇವೆ. ಆ ಸರ್ವೆ ಪ್ರಕಾರ ತುಂಬ ಜಾಗದಲ್ಲಿ ನೀರಿದು ತಾಪತ್ರೆ ಇದೆ. ಎಲ್ಲ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ನೀರು ಬರಗಾಲ ಬಂದಿದೆ. ಎಲ್ಲಿ ನೋಡಿದರೂ ನೀರು ತಾಪತ್ರೆ, ಸಿಟಿಯಲ್ಲಿಯೂ ಇಲ್ಲ, ವಿಲೇಜಲ್ಲಿಯೂ ಇಲ್ಲ. ನಾವು ಈ ನೀರನ್ನು ಕೊಡುವ ಮೊದಲು ಆ ಸರ್ವೆ ಪ್ರಕಾರದಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ, ಒಂದು ಸೈಟಲ್ಲಿ ಯಾವ ಸೈಟ್ ಇದೆ ಗೌರ್ಮೆಂಟ್ ಸೈಟ್, ಈಗ ನೀರು ಹಣ ಕೊಟ್ಟರೆ ಎಲ್ಲರಿಗೂ ನೀರು ಸಿಗ್ತದೆ. ಸೈಟಲ್ಲಿ ಅವರಿಗೆ ಹಣ ಕೊಡುವಂಥ ಪರಿಸ್ಥಿತಿ ಇಲ್ಲ. 2-3 ಸೆನ್ಸ್ ಜಾಗದಲ್ಲಿ ಮನೆ ಮಾಡಿ ಅವರು ವಾಸವಾಗಿರುವಾಗ ಈ ನೀರನ್ನು ತರಿಸಲಿಕ್ಕೆ 1,000 ರೂಪಾಯಿ ಕೊಟ್ಟು ತರಿಸಲಿಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ. ಪಂಚಾಯತಿ ಬೋರ್ಡಿಗೆ ಹೋಗಿ ನಾವು ಎಂಕ್ವೈರಿ ಮಾಡಿದಾಗ ಅಲ್ಲಿ ಅವರು ಹೇಳ್ತಾರೆ, ಒಂದು ವೀಕ್ಲಿ 2 ಟೈಮ್ಸ್ ನಾವು ನೀರು ಕೊಡ್ತೇವೆ, ಅದಕ್ಕಿಂತ ಜಾಸ್ತಿ ನಮ್ಮ ಹತ್ರ ಕೊಡಲಿಕ್ಕೆ ಕೆಪಾಸಿಟಿ ಇಲ್ಲ. ಯಾಕೆಂದರೆ ಎಲ್ಲ ಗ್ರಾಮಕ್ಕೆ ಕೊಡಬೇಕು. ಒಂದೇ ಏರಿಯಾದಲ್ಲಿ ಒಂದು ಸೈಟಿಗೆ ನಾವು ಡೈಲಿ 1 ಟ್ಯಾಂಕರ್ ನೀರು ಕೊಡಲಿಕ್ಕೆ ಆಗುವುದಿಲ್ಲ. 1 ಟ್ಯಾಂಕರ್ ನೀರಲ್ಲಿ 6,000 ಲೀಟರ್ ನೀರು ಬರ್ತದೆ. ಅದರಲ್ಲಿ ಒಂದು 30-60 ಮನೆ ಇರ್ತದೆ. ಆ ಮನೆಗೆ ಎಲ್ಲರಿಗೂ ಒಂದು ಅರ್ಧ ಗಂಟೆ ನೀರು ಬರ್ತದೆ. ಮೊನ್ನೆ ನಾವು ನೋಡುವಾಗ ಒಂದು ಪೊಸಿಷನ್, ಒಂದು ಮನೆಯಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಹೆಂಗಸು 2 ಕೊಡಪನ ಇಟ್ಟು 2 ಮಕ್ಕಳನ್ನು ಇಟ್ಕೊಂಡು ಆ ನೀರು ತಗೊಂಡು ಹೋಗಲಿಕ್ಕೆ ಅವರು ಏನು ಮಾಡ್ತಾರೆ ಅಂದರೆ, 1 ಕೊಡಪನ ನೀರಿಗೆ 10 ಸತಿ ಅದನ್ನು ಬಾವಿಗೆ 100 ಫೀಟ್ ಡೌನ್ ಇದೆ, ಅದರಲ್ಲಿ ಅವರು 10 ಸತಿ ಆ ನೀರನ್ನು ತೆಗಲಿಕ್ಕೆ ಟ್ರೈ ಮಾಡ್ತಾರೆ. ಆ 10 ಸತಿ ತೆಗೆದು ಆ 1 ಕೊಡಪನ ನೀರು ಅವರಿಗೆ ಫಿಲ್ ಆಗ್ತಾ ಇದೆ. ಅದು ಅವತ್ತು ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದೊಂದು 2 ಅವರ್ಸ್ 3 ಅವರ್ಸ್ ಅದನ್ನು ಇಟ್ಟು ಫಿಲ್ಟರ್ ಮಾಡಿ 2-3 ಗಂಟೆ ನಂತರ ನೀರನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಅದಕ್ಕೆ ಸ್ಪಂದನೆ ಮಾಡಿ ಇಲ್ಲಿ ಬಂದು ಈ ಸೈಟ್ ಹಕ್ಕುಪತ್ರ ಸೈಟಲ್ಲಿ ಈ ನೀರನ್ನು ಕೊಡ್ತಾ ಇದ್ದೇವೆ. ನಮ್ಮೆಲ್ಲ ಫ್ರೆಂಡ್ಸ್ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಎಲ್ಲರೂ ನಾವು ಎಲ್ಲ ದಾನ ಮಾಡಬೇಕಂತ ಇಲ್ಲಿ ಕೇಳ್ಕೊಳ್ತೇನೆ. ನಾವು ಈಗ 100 ಟ್ಯಾಂಕರ್ ನೀರನ್ನು ಕೊಡಲಿಕ್ಕೆ ನಾವು ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ನಾವು ಪ್ಲಾನ್ ಮಾಡಿದ್ದೇವೆ. ನಿರ್ಣಯ ಆಗಿದೆ. 100 ಟ್ಯಾಂಕರ್ ನೀರನ್ನು ನಾವು ಸೈಟಿಗೆ ಕೊಡ್ತಾ ಇದ್ದೇವೆ. ಇವಾಗ ಇದೊಂದು ಸೈಟಿಗೆ ಕೊಟ್ಟರೆ ನಾಳೆ ಇನ್ನೊಂದು ಸೈಟಿಗೆ ಕೊಡ್ತೇವೆ. ನಮಗೆ ಈ ನೀರನ್ನು ಇಲ್ಲಿ ನಾವು ಸೈಟಿಗೆ ಕೊಡುವಾಗ ನಮಗೆ ಬೇರೆ ಸೈಟಿಂದವೂ ಈಗ ಜನರು ಬಂದು ನಮ್ಮ ಹತ್ರ ಅದನ್ನು ಹೇಳ್ತಾರೆ, ನಮಗೆ ನೀರು ಬೇಕಂತೇಳಿ. ಅದನ್ನು ನಾವು ವಿಚಾರಿಸಿ ಅವರಿಗೆ ಅಲ್ಲಿ ನೋಡಿ ಹೋಗಿ ಪರಿಶೀಲನೆ ಮಾಡಿ ಕೊಡ್ತೇವೆ ಆ ನೀರನ್ನು.
ನೆಕ್ಸ್ಟ್ ಐನಾಜಿ ಬೋರ್ ಪಂಡಲ ಐಟು ನೀರು ಪಿರೊಂಜಿ ಪಾರ್ಟ್ ಒಂಜಿ ಪಾಂಡ್ ಐಟು ನೀರಿಜಿ 5-6 ಮೂಲು ನೀರು ಸಂಸ್ಥೆ ಭಾರಿ ಕಷ್ಟ ಉಂಟು ಭಂಗ ಉಂಟು ಒಂಜನಗಳಂತ ಉಲ್ತೊಂದು ಪಾರ್ಲಾಪ್ಜಿ ದೂರ ನೀರು ಇಪ್ಪರ್ರಜ್ಜಿ ಭಾರಿ ಕಷ್ಟ ಉಂಟು ನೀರು ವ್ಯವಸ್ಥೆಗಳು ಮಾತ ಪಂಜನಕಲಿ ವಿಷಯ ಎಂಕ ಆಂಜನಕಲಿ ಬಿಡಾಯಪ್ಪು ಬೈಯಾಡ ಬರ್ಪ ಅಡಬಪ್ಪು ಮುಕ್ಕಲು ಇಪ್ಪುಲು ಇಲ್ಲ ಪಂಜನಕಲಿ 5-6 ನೀರು ಒಂಜಿ ಕಷ್ಟ ನೀರು ವ್ಯವಸ್ಥೆ ಒಂಜಿ ಮಂತಿನ ಗೋವುಲ ಪಂಚಾಯತಿ ಮತ್ತೊಂದುಂಟು ಅವು ಟ್ಯಾಂಕಿ ಮಾಡ್ತಾರೆ ಅವರು ಅವು ಆ ಮೈಕಾಂಡು ಈ ಮೈಕ್ ಬರ್ಪುಜು ಸುಮಾರು ಇಲ್ಲುಂಡು ಬೋಲು ಇಲ್ಲಿ ಪ್ರಕಾರ ಇಂಚ ಸಂಸ್ಥೆ ಎಂಕಲಿ ಭಾರಿ ಕಷ್ಟದ ಪ್ರಕಾರ ಈ ನೀರಿನ ವ್ಯವಸ್ಥೆ ನಿಖಿಲ ಕೊಡತ್ತೇನೆ ಒಂಜಿ ಭಾರಿ ಒಂಜಿ ಸಂತೋಷ ಉಂಟು ಈ 2 ಎತ್ತುಂಡು 57 ಅಜ್ಜಿ ಪೊಯ್ಲು ಉಂಟು ಪಂಚಾಯತ್ ಬೋರ್ಡ್ ಡೈಲಿ ಬರ್ಪುಂಡ ಡೈಲಿ ಎಡೆ ಬರ್ಪುಂಡು 5,000 ಡೈಲಿ ಟ್ಯಾಂಕಿ ಪಾಡು ಡೈಲಿ ಮುಗ್ಲಿಗೆ ಎತ್ತು ಗಂಟೆ ಬರ್ಪುಂಡು ಆ ಮೇಕ್ ಬರ್ಪುಂಡು ಈ ಮೇಕ್ ಮೂಜನೆ ಮಾರ್ಗ 4ನೇ ಮಾರ್ಗ ಒಂಜಿ ಬೋರ್ದ ಬರ್ಪುಂಡು ಒಂಜಿ ಅರ್ಧ ಇಂಚ್ ನೀರು ಬರ್ಪುಂಡು ಅವು ಬತ್ತು ಒಂದೇ ಇಪ್ಪುಂಡು 2 ಮೂಜಿ ದಿನ ಬರ ಬರ್ಪುಂಡು ನಾನು 5 ಯಾವ್ದು ಎಂಗ್ರ ಕ್ರಿಯಾಕ ತರ್ಪುಂಡು ಮಾತಿರಲ್ಲ ಬೇಟ ಟ್ಯಾಂಕರ್ ತರ್ಪುಟ್ಟು ಈ ನೀರು ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಪಂಚಾಯತ್ ಬೋರ್ಡ್ ಪಂಚಾಯತ್ ವಿಷಯ ಅವು ನಲ್ಲ ಟೈಮ್ ಉಂಟು ಅಂತ ಕಾಣ್ತೇನೆ ಅದಕ್ಕೆ ಟೈಮ್ ಉಂಟು ಆ ಟೈಮ್ ಪ್ರಕಾರ ಬರ್ಪುಂಡು 200ಕ್ಕೂ ಅಧಿಕ ಜನ ಇಲ್ಲಿ ವಾಸವಾಗಿದ್ದಾರೆ. ಪ್ರತಿ ವರ್ಷವೂ ಕೊನೆಯ 3-4 ತಿಂಗಳಲ್ಲಿ ನೀರಿನ ಭಾರಿ ಅಭಾವವನ್ನು ಎದುರಿಸ್ತಾ ಇದ್ದಾರೆ. ಪಂಚಾಯತಿ ವತಿಯಿಂದ ನೀರು ಸರಬರಾಜು ಆಗ್ತಿದ್ದರೂ ಅದು ಸರಿಯಾಗಿ ಸಾಕಾಗ್ತಾ ಇಲ್ಲ. ಇಲ್ಲಿ ಇರುವಂಥ ಎಲ್ಲವರು ಬಡ ಕೂಲಿ ಕಾರ್ಮಿಕರಾಗಿದ್ದು ಯಾರಿಗೂ ಸ್ವಂತ ಹಣದಿಂದ ತರಿಸುವಂಥ ಪರಿಸ್ಥಿತಿ ಯಾರಿಗೂ ಇಲ್ಲ. ಈ ಎಲ್ಲ ಕಷ್ಟವನ್ನು ಅರ್ಥೈಸಿಕೊಂಡು ಹೆಲ್ಪ್ ಇಂಡಿಯಾ ಫೌಂಡೇಶನ್ನವರು ಮುಂದೆ ಬಂದು ನಮಗೆ ನೀರು ಸರಬರಾಜು ಮಾಡುತ್ತಿರುವುದು ತುಂಬ ಶ್ಲಾಘನೀಯ. ಅದರ ಎಲ್ಲ ಸದಸ್ಯರಿಗೂ ಕಾರ್ಯಕರ್ತರಿಗೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅಲ್ಲಾಹು ನೀಡಲಿ ಎಂದು ಈ ಮೂಲಕ ನಾವು ಪ್ರಾರ್ಥಿಸುತ್ತೇವೆ. ಅದೇ ರೀತಿ ಇನ್ನೂ ಉಳಿದಂತಹ ಹಲವು ಸಂಘ ಸಂಸ್ಥೆಗಳು ಮುಂದೆ ಬಂದು ಬಡ ಜನರಿಗೆ ನೀರು ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ತುಂಬ ಪುಣ್ಯವನ್ನು ಕಟ್ಟಿಕೊಳ್ಳಬಹುದೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ.